स्वागत है आपका बी न्यूज नेशन में। मैं हूं आबिद हुसैन शेख। चर्चान पीएसआई की जनता से अपील। बीजापुर जिला चर्चान तालुका में भीमा तीर के इलाकों में आपराधिक गतिविधियों को रोकने के लिए चर्चान तालुका में दासूर और उमरज ग्राम के लोगों को इकट्ठा करके सार्वजनिक संपर्क सभा का आयोजन किया गया, जिसमें दूसरी बार चर्चान पुलिस थाने में कार्यरत पीएसआई महादेव यलगार ने बात करते हुए कहा कि अब तालुका में आपराधिक गतिविधियों को ब्रेक लगी है। इनको पूरी तरह बंद करके समाज के मुख्य धारा में जोड़ने और उनसे सहयोग करने और आम लोगों को भी इनके हाथ मजबूत करके तालुके के अभिवृद्धि के लिए काम करने की अपील की पीएसआई महादेव यलगार ने। ಪಡ್ಕೊಡ್ರಿ ಲೈಸೆನ್ಸ್ ಆಮ್ಯಾಗಿಂದ ನೀವು ಬಿಜಾಪುರಕ್ಕೆ ಹೋಗಿ ಇಲ್ಲಾಂದ್ರೆ ಒಂದು ಡ್ರೈವ್ ಮಾಡೋನು ಅವ್ರಿಗೆ ನಾನು ತಿಳಿಸಿ ಹೇಳ್ತೀನಿ ಒಂದೊಂದು ದಿನ ಲೈಸೆನ್ಸ್ ಕೊಡುವ ವ್ಯವಸ್ಥೆಯನ್ನು ಮಾಡೋನು ಎಲ್ಲರಿಗೂ ಎಲ್ಲರ ಲೈಸೆನ್ಸ್ ಇರಲಿ ಎಲ್ಲರದು ಇನ್ಶೂರೆನ್ಸ್ ಇರಲಿ ಗಾಡಿಗೆ ಇನ್ಶೂರೆನ್ಸ್ ಪಕ್ಕ ಎಲ್ಲರಿಗೂ ಇರಲಿ ಇನ್ಶೂರೆನ್ಸ್ ಲೈಸೆನ್ಸ್ ಮಾಡಿದ ಮೇಲೆ ಹೆಲ್ಮೆಟ್ ನಾವು ಕಡ್ಡಾಯವಾಗಿ ಹಾಕುವಂಥ ವ್ಯವಸ್ಥೆಯನ್ನು ಮಾಡೋಣ ಯಾಕಂದ್ರೆ ಇತ್ತಿತ್ತಲಾಗಿ ಆಕ್ಸಿಡೆಂಟ್ ಆಗ್ತಾ ಇರೋ ಕೇಸ್ಗಳಲ್ಲಿ ಏನಾಗ್ತಾ ಇದೆ ಹೆಲ್ಮೆಟ್ ಇಲ್ಲಾರ್ದಕ್ಕೆ ಸುಮಾರು 90% ಅಷ್ಟು ಆಕ್ಸಿಡೆಂಟ್ ಕೇಸ್ನಾಗ ಡೆತ್ ಆಗ್ತಾ ಇರೋದು ಹೆಡ್ ಇಂಜುರಿ ಆಗಿ ತಲೆ ಗಾಯ ಆಗಿ ರಕ್ತ ಸುರಿದು ಸಾಯುವಂಥ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅದನ್ನು ತಡಿಬೇಕಂತಂದ್ರೆ ಯಾಕಂದ್ರೆ ನಿಮ್ಮ ತಂದೆ ತಾಯಿಗಳದಷ್ಟ ಕಾಣಿಕೆ ಇರೋದಿಲ್ಲ ಈ ದೇಶದ್ದನ್ನು ಕೂಡ ಬಹಳಷ್ಟು ದೊಡ್ಡ ಕಾಣಿಕೆ ಇರ್ತದೆ ನಾವು 20 ವರ್ಷದವ್ರು ಆಗ್ಬೇಕಂದ್ರೆ ಈ ದೇಶ ನಮ್ಗೆ ಸಾಕಷ್ಟು ಕೊಟ್ಟದ ನಾವು 20 ವರ್ಷದ ನಂತರ ಆ ದೇಶದ ಋಣವನ್ನ ಸ್ವಲ್ಪ ಆದ್ರೂ ತೀರಿಸ್ಬೇಕಂತಂದ್ರೆ ಆ ಟೈಮ್ನಾಗ ಆಕ್ಸಿಡೆಂಟ್ ಆಗಿ ಸತ್ತು ಹೋದ್ರೆ ಈ ದೇಶಕ್ಕೆ ಒಂದು ಯುವಶಕ್ತಿಯ ಒಂದು ಬಹಳಷ್ಟು ಲಾಸ್ ಅದು ನಷ್ಟ ಅನುಭವಿಸ್ತದೆ ಅನ್ನೋ ಮಾತನ್ನ ಹೇಳ್ತಾ ಅವ್ರ ಹೆಸರನ್ನ ಒಂದು ಡಬ್ಬಿ ಮಾಡ್ತೀನಿ ಸಾಲಾಗ ಆ ಡಬ್ಬ್ಯಾಗ ಹಾಕ್ಬಿಡ್ರಿ ಇತ್ಲಾಗ ಇಲ್ಲಿ ನಿಮ್ಮೂರು ಸ್ವಚ್ಛ ಆಕೈತೆ ಅಲ್ಲಿ ಪೊಲೀಸ್ ಸ್ಟೇಷನ್ಯಾಗ ನಮ್ದು ಸ್ವಚ್ಛ ಆಗ್ಬೇಕಲ್ಲ ಕಸ ಅದು ಸ್ವಚ್ಛ ಆಕೈತಿ ಎರಡು ಕೆಲಸ ಆಕವ ಒಂದ ವರ್ತಕ್ಕೆ ಎರಡು ದೃಷ್ಟಿಯಿಂದನೂ ಅನುಕೂಲ ಅದ ನೀವು ಬರ್ದು ಕಳಿಸ್ತಾ ಇರ್ರಿ ನಾವು ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತೀವಿ ಬಸ್ಸಿಂದು ಮೊನ್ನೆ ಮಾತಾಡ್ಯದ ಹೇಳ್ಯದ ಮೋಸ್ಟ್ಲಿ ಮಂಡೆಯಿಂದ ನಿಮ್ದು ಬಸ್ಸಿಂದು ಪ್ರಾಬ್ಲಮ್ ಸಾಲ್ವ್ ಆಕೈತಿ ಆಮೇಲೆ ರೆಗ್ಯುಲರ್ ಆಗಿ ಬಸ್ ಬರುವಂಗ ವ್ಯವಸ್ಥೆ ಆಕೈತಿ ಮೊನ್ನೆ ಮಾತಾಡಿದ್ದಾರೆ ಆಮೇಲೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದ ಎರಡೂ ಗ್ರೂಪ್ನವ್ರು ಇಲ್ರಿ ಏನೋ ತಪ್ಪಾಗಿ ಹೋಗೈತಿ ಆ ಟೈಮ್ನಾಗ ಏನೋ ಜಗಳ ಆಗಿ ಹೋಗೈತಿ ಈಗ ಎಲ್ಲರೂ ನಾವು ರಾಜಿ ಆಗ್ತೀವಿ ಹೊಂದಾಣಿಕೆ ಆಗ್ತೀವಿ ಅಂದ್ರೆ ಒಂದ ದಿನದಾಗ ನಾನು ಸ್ವತಃ ಗಾಡಿ ಕಳಿಸಿಕೊಟ್ಟ ನಿಮ್ಮ ಕೇಸನ್ನ ರಾಜಿ ಮಾಡಿಸಿ ಕೊಟ್ಟು ಕಳಿಸ್ತೀನಿ ಎರಡು ಮಂದಿ ಇಬ್ರು ಹಾಜರಾಗಿಬಿಟ್ರೆ ಕೇಸ್ ಕ್ಲೋಸ್ ಆಗಿಬಿಡ್ತದೆ ಮತ್ತೆ ಎಲ್ಲಿವರೆಗೂ ಕೋರ್ಟ್ನಾಗ ಕೇಸ್ ನಡೀತದ ಅಲ್ಲಿವರೆಗೂ ನಿಮ್ಮ ವೈಷಮ್ಯ ಜಾಸ್ತಿ ಆಗ್ತದ ಹೊರತು ಕಡಿಮೆ ಆಗುದಿಲ್ಲ ಮತ್ ಒಂದ್ ಮಾತನ್ನ ಹೇಳ್ತೇನೆ ತಂದೆ ತಾಯಿ ನಮಗ್ ಮಾಡಿಟ್ಟಂತ ಜಮೀನನ್ನ ನಾವಾಗ್ಲಿ ಕಾನೂನಾಗ್ಲಿ ಕೋರ್ಟ್ ಆಗ್ಲಿ ಯಾವುದನ್ನು ಕೂಡ 10 ಎಕರೆ ಇದ್ದದ ಜಮೀನನ್ನ 11 ಎಕರೆ ಮಾಡಿ ಹಂಚೋದಿಲ್ಲ 10 ಎಕರೆ ಜಮೀನ್ ಇದ್ದದನ್ನ 10 ಎಕರೆನ ಹಂಚ್ತೈತಿ ಮುಂದೆ 20 ವರ್ಷಕ್ಕೆ ಹಂಚ್ತೈತಿ ಒಂದು ಗುಡಿಯಾಗ ಒಂದ್ 4 ಮಂದಿ ಹಿರಿಯರನ್ನ ಕರ್ಕೊಂಡು ಅವ್ರ ಸಮಕ್ಷಮ ಏನ್ ಮುಗಿಸ್ತೀರಿ ಇದ ನಿಜವಾಗ್ಲೂ ನ್ಯಾಯ ಯಾವ್ದಂದ್ರೆ ಹಿರಿಯರ ಸಮಕ್ಷಮ ಏನ್ ಪಂಚಾಯತಿ ಕಟ್ಟಿ ಒಳಗೆ ಏನ್ ನ್ಯಾಯ ಮುಗಿತದ ಇದ ನಿಜವಾಗ್ಲೂ ನ್ಯಾಯ ಮುಂದ ಅದು ಹೋದಂಗ ಬಹಳ ದೂರ ಅನಿಸ್ತದ ಅದಕ್ಕಾಗಿ ನೀವು ಈ ತಾಲೂಕಿನ ಲಾಸ್ಟ್ ಕೊನೆ ಹಳ್ಳಿ ಒಳಗಿರುವಂತವ್ರು ಅಂತಂದ್ರೆ ಹೆಂಗಂತಂದ್ರೆ ಕಾರ್ಯಕ್ರಮವನ್ನ ಮಾಡ್ರಿ ಅದ್ರೊಳಗೂ ಇನ್ವಾಲ್ವ್ಮೆಂಟ್ ಆಗ್ತಾರೆ ಸಾಲಿ ಮುಂದ ಗುಟ್ಕಾ ಮಾರೋದು ಅಥವಾ ಅಡಿಕೆ ಚೀಟ್ ಚೆಲ್ಲೋದು ಅಥವಾ ಸಾಲಿ ರಜಾ ಇದ್ದ ದಿನ ಅಲ್ಲಿ ಹೋಗಿ ಸೆರೆ ಕುಡಿಯೋದು ಇಂಥವನ್ನೆಲ್ಲ ಬಂದ್ ಮಾಡ್ಬೇಕಾಗ್ತದೆ ಯಾಕಂದ್ರೆ ನಮಗೆ ಹುಡುಗರು ಹೇಳೇ ಹೇಳ್ತಾವ ಒಂದಲ್ಲ ಒಂದ್ ದಿವ್ಸ ಈ ಹುಡುಗರು ವಿಡಿಯೋ ಮಾಡೇ ಕಳಿಸ್ತಾರ ಹೆಂಗ್ ವಿಡಿಯೋ ಎಷ್ಟ್ ಚಂದ ವಿಡಿಯೋ ಮಾಡಿ ಕಳಿಸ್ತಾರ ಅಂತಂದ್ರೆ ಪಕ್ಕಾ ವಿಡಿಯೋ ಮಾಡಿ ರೆಕಾರ್ಡಿಂಗ್ ಮಾಡಿ ಕಳಿಸ್ತಾರ ಯಾರ್ಯಾರು ಎಲ್ಲೆಲ್ಲಿ ಇಟ್ಟಾರೋ ತುಡುಗ್ಲಿ ಯಾರ್ಯಾರು ಮಾರಾಕತ್ತಾರೋ ಯಾರ್ಯಾರು ಅಲ್ಲೆಲ್ಲಿ ಸಂದ್ರ್ಯಾಗಿಟ್ಟು ಅಲ್ಲಿಂದ ತಗೊಂಡು ಬಂದು ಇಲ್ಲಿಂದ ಮಾಡಿ ಆಮೇಲೆ ನಂಗಂತೂ ತುಂಬಾ ಖುಷಿ ನೀವು ಮತ್ತೆ ವಾಪಸ್ ಬಂದಿರೋದಕ್ಕೆ ಆಲ್ರೆಡಿ ನೀವು ಬರ್ತೀರಂತ ಗೊತ್ತಾದ್ಮೇಲೆ ಸಾಕಷ್ಟು ಪ್ರಾಬ್ಲಮ್ಸ್ ಎಲ್ಲ ನಮ್ಮಲ್ಲಿ ಆಲ್ರೆಡಿ ನೀವು ಬರೋಕ್ಕಿಂತ ಮುಂಚೆನೆ ಆಟೋಮೆಟಿಕ್ಲಿ ಎಲ್ಲ ಸ್ಟಾಪ್ ಆಗಿದ್ದಾವೆ ನಾನಂತೂ ನಿಮ್ಮನ್ನೇ ರೋಲ್ ಮಾಡಲ್ ಆಗಿ ಇಟ್ಕೊಂಡಿದ್ದೀನಿ ಸರ್ ನಿಮ್ಮ ಬಗ್ಗೆ ಜಾಸ್ತಿ ಏನೂ ಗೊತ್ತಿಲ್ಲ ಆದ್ರೆ ನೀವು ಒಬ್ಬ ಸ್ಟ್ರಿಕ್ಟ್ ಆಫೀಸರ್ ಅನ್ನೋದು ಅಷ್ಟೇ ಗೊತ್ತು ಆಮೇಲೆ ನಿಮ್ಮನ್ನ ಸಿಂಗಮ್ ಅಂತ ಕರಿಬೇಕಂತ ನಂಗೆ ತುಂಬಾ ಆಸೆ ಸರ್ ಪ್ರಾಬ್ಲಮ್ಸ್ಗಳೆಲ್ಲ ತಿಳ್ಕೊಂಡು ಸೊಲ್ಯೂಷನ್ ಕೊಡ್ತಿದ್ದೀರಲ್ಲ ನಿಮ್ಮಂತ ಆಫೀಸರ್ ನಮ್ಮ ಹಳ್ಳಿಗೆ ದಿನ ಬರ್ತಿರ್ಬೇಕು ಸರ್ ದಿನ ನಮ್ಮ ಪ್ರಾಬ್ಲಮ್ಸ್ಗಳನ್ನ ಎಷ್ಟೋ ಜನ ಸ್ಟೂಡೆಂಟ್ಸ್ ನಮ್ಮ ಇನ್ನೂ ಪ್ರಾಬ್ಲಮ್ಸ್ಗಳು ಹೇಳ್ಕೊಳ್ತಿಲ್ಲ ಸರ್ ನಮ್ಮ ಎಲ್ಲ ಸ್ಟೂಡೆಂಟ್ ಪರವಾಗಿ ನಾನು ನಿಮ್ಗೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಗೆ ಏನೇ ಹೆಲ್ಪ್ ಬೇಕಿದ್ರು ಎನಿ ಟೈಮ್
ಯಾವಾಗಲೂ ಕೇಳಿ ಸರ್, ನಾವು ವಿ ಆರ್ ರೆಡಿ ಟು ಹೆಲ್ಪ್ ಯು. ಆಮೇಲೆ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ. ನೀವು ಯಾವುದೇ ಕೆಲಸಕ್ಕಾದರೂ ನಮ್ಮಿಂದ ಹೆಲ್ಪ್ ತೊಗೋಬೋದು. ನಾವು ಹೆಲ್ಪ್ ಮಾಡೋಕ್ಕೆ ಸದಾ ರೆಡಿ ಆಗಿರ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. 7 o'clock ಹೋಗ್ತೀವಿ ಸರ್ ಕ್ಲಾಸಿಗೆ. ಎಕ್ಸ್ಟ್ರಾ ಕ್ಲಾಸು, ಟ್ಯೂಷನ್ ಕ್ಲಾಸು ಎಲ್ಲ ಇರುತ್ತೆ. 7 o'clock ಹೋಗ್ತೀವಿ. 7 o'clock 4 o'clock ಟ್ಯೂಷನ್ ವಿತ್ ಕಾಲೇಜ್ ಎಲ್ಲ ಆಗಿರುತ್ತೆ. 4 o'clock 8 o'clock ನಾವು ಬಸ್ ಸ್ಟ್ಯಾಂಡಲ್ಲೇ ಇರ್ತೀವಿ ಸರ್. ನಾವು ಟಿಫಿನ್ ಒಯ್ದೋರಂಗಿಲ್ಲ, ಏನೂ ಒಯ್ದಿರಲ್ಲ ಸರ್. ಅದಕ್ಕೆ ಜಾಸ್ತಿ ಸ್ಟೂಡೆಂಟ್ಸ್ ಯಾರು ಸ್ವಂತ ರೊಕ್ಕ ಖರ್ಚು ಮಾಡಿ ನಮ್ಗೆ ಹಸಿವಾಗಿತ್ತಂದ್ರೆ ನಾವು ತಿನ್ನಬೇಕು, ನಾವು ಊಟ ಮಾಡಬೇಕು ಅಂತ ಯಾರೂ ಅನ್ಕೊಳ್ಳಲ್ಲ ಸರ್. ಯಾಕಂದ್ರೆ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ದು ಅವ್ರ ದುಡ್ಡಿಂದ ನಮ್ಮ ಸ್ಕೂಲ್ ಕಾಲೇಜಿಗೆ ಕಳಿಸ್ತಿರ್ತಾರೆ ಸರ್. ನಮ್ಗೆ ಹಾಳು ಮಾಡೋದಕ್ಕೆ ಇಷ್ಟ ಇರಲ್ಲ. ಅದಕ್ಕೆ ಬಸ್ ಡಿಪೋಳಗೆ ಹೋಗಿ ಹೇಳಿದ್ರೆ ಯಾವಾಗ ಹಳ್ಳಿಗಳ ಡೆವಲಪ್ ಆಗ್ತಾವ ಅಂತಂದ್ರೆ ಸಣ್ಣ ಸಣ್ಣ ವಿಷಯಗಳು, ನಿಮ್ಮಲ್ಲಿರುವಂತ ಸಣ್ಣ ಸಣ್ಣ ವಿಷಯಗಳನ್ನ ಜಗಳ ಮಾಡೋದನ್ನ ಬಿಟ್ರೆ ಹಳ್ಳಿಗಳು ಚಲೋ. ಸಣ್ಣ ವಿಷಯ ಏನ್ ಬಹಳ ದೊಡ್ಡ ವಿಷಯಗಳು ಏನಲ್ಲ. 10 ಎಕರೆ ಜಮೀನ್ ಇರ್ತತಿ, ಅಪ್ಪಗೆ 2 ಮಂದಿ ಮಕ್ಕಳು, 5 ಎಕರೆ ಇವಂಗ್ ಬಂತ, 5 ಎಕರೆ ಇವಂಗ್ ಬಂತ, 5 ಎಕರೆ ಸಮನಾಗಿ ಹಂಚ್ಕೊಂಡ್ರು, ಅದಕ್ಕೆ ಜಗಳಿಲ್ಲ. ಅಲ್ಲಿ ಒಂದು ನಡಕ್ ಒಂದ್ ಜಾಲಿ ಗಿಡ ಐತಿ, ಅದು ಅಪ್ಪನ ಕಡೆ ಅಣ್ಣನ. ನೀವ್ ಯಾರು ರೈತರು ನಾವು ಹೇಳಿರ್ತೀವಿ, ಯಾರಿಗೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಕ್ಕ ಅಥವಾ ನ್ಯಾಯಾಲಯಕ್ಕೆ ಹಾಜರಾಗಕ್ಕ ನಾಳೆ ನೋಡೋನು ಅನ್ನೋ ಮಾತನ್ನ ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ಕೇಸ್ಗಳ ದೌಡ್ ಮುಗಿದಷ್ಟು ಚಲೋ ದೌಡ್ ಕಾಯಿ ಹಣ್ಣುಗಳಿದ್ದಂಗೆ. ಯಾಕಂದ್ರೆ ಹೂವು ಕಾಯಿ ಹಣ್ಣೆಲ್ಲಿ ಆಗತ್ತ, ತುಟ್ಟ ತುದಿಗಿರ್ತದಲ್ಲ ಕೊನೆ ಎಂಡಿಗೆ. ಹಂಗ ಈ ಚಡ್ಚನ್ ಅನ್ನೋ ತಾಲೂಕಿನ ಹಣ್ಣು ಹೂವು ನೀವು ಸುವಾಸನೆ ಬೀರ್ಬೇಕು, ಒಳ್ಳೆ ಫಲಗಳನ್ನು ಕೊಡಬೇಕು. ಅತ್ಯಂತ ಕೃಷಿ ಭೂಮಿ, ಚಲೋ ಫಲವತ್ತಾದ ಭೂಮಿ ಇರೋದಂದ್ರೆ ಈ ಉಮ್ರಾಜ್ ಭಾಗದಾಗ. ಯಾಕೆ ಹೇಳಾಕತ್ತೀನಿ ಈ ಮಾತಂತಂದ್ರೆ, ನೀವು ಬಹಳಷ್ಟು ಫಲವತ್ತತೆ ಭೂಮಿಯನ್ನ ಹೊಂದಿದಂತ ಜನ. ನೀವು ಸಾಕಷ್ಟು ದುಡಿದ್ರೆ ಬೇಕಾದಷ್ಟು ನಡೀತದೆ. ನೀವು ಮನಸ್ಸು ಮಾಡ್ರೆ ಏನ್ ಬೇಕಾದ ಮಾಡ್ಬೋದು. ನಿಮ್ಮ ಯುವಕರನ್ನ ಇವತ್ತು ನೀವು ತಯಾರು ಮಾಡ್ಲಿಕ್ಕೆ ಚಾಲು ಮಾಡ್ರಿ, ಆ ಯುವಕರು ಏನ್ ಬೇಕಾದಾಗ್ತಾರೆ, ಏನ್ ಬೇಕಾದ ಸಾಧನೆ ಮಾಡ್ಲಿಕ್ಕೆ ತಯಾರದ. ಕೃಷಿ ಆಧಾರಿತ ಉಪಕರಣಗಳ ಬಗ್ಗೆ ಹೆಚ್ಚಿಗೆ ನಡಿಬೇಕಾಗಿದೆ. ಏನಂದ್ರೆ ಮದ್ಯಪಾನವನ್ನ ಸಂಪೂರ್ಣವಾಗಿ ನಿಷೇಧ ಮಾಡುವಂಥದ್ದು ಒಂದು ಚಿಂತನೆ ನಡಿಬೇಕಾಗಿದೆ. ಇದಕ್ಕೆಲ್ಲರೂ ಕೂಡ ವಿಚಾರ ಮಾಡ್ಬೇಕಾಗ್ಯದ ಒಂದ್ ಕಡೆ ಕೂತು. ಯಾಕ ನಮ್ಮ ಹುಡುಗರು 22 ವರ್ಷದ ಹುಡುಗರು ಜೋತಾಡಕತ್ತವ್. 22 ವರ್ಷದ 30 ಕಡಿತನ್ ಬೇಡ ಬಿಟ್ಟು ಎಲ್ಲಿ ಹೋಗ್ಬಿಟ್ರಿ. ಈಗ ಹೇಳ್ರಿ बीजापुर में 11 दुकानें व्यापार के लिए उपलब्ध। बीजापुर के मुख्य बाजार से सटे आजाद रोड पर संगम कॉम्प्लेक्स में व्यापारियों के लिए 11 दुकानें उपलब्ध हैं, जो 20 बाय 60 से लेकर 30 बाय 65 तक विशाल जगह वाली दुकानें आपके लिए तैयार हैं। ख्वाहिशमंद बिजनेसमैन इन दुकानों में अपना कारोबार शुरू करने इन नंबरों पर संपर्क करके दुकानों की अधिक जानकारी ले सकते हैं। ये गनी बेदरेकर, बीजापुर 9591136786। जावेद पटेल, पुणे 9881117190। तो आज ही संपर्क करके अपने मनपसंद बिजनेस की शुरुआत करें। संगम कॉम्प्लेक्स, आजाद रोड, बीजापुर। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।